ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಹೌದು ಕಣ ಮಗನೇ, ಅಡುಗೆ ಮಾಡಬೇಕಾದ್ರೆ ಮುಖದಲ್ಲಿ ಕಳೆ ಇರಬೇಕು, ಕೈಯಲ್ಲಿ ಕೊಳೆ ಇರಬಾರ್ದು. ನಿಮ್ಮಮ್ಮ ಕರೆಕ್ಟಾಗಿ ಹೇಳ್ತಿದ್ದಾಳೆ. ಅಪ್ಪ, ಈಗ ನೀನು ಈ ತರ ಮಾತಾಡ್ತಿದ್ಯಾ? ನೋಡಿದ್ರ ಇವರೆಲ್ಲ ನನ್ನ ವಿರುದ್ಧವಾಗಿ ಹೆಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ದಾರೆ. ಕೆಲಸ ಮಾಡುವಾಗ ಕೈ ಕೊಳೆ ಆಗೇ ಆಗುತ್ತಲ್ವಾ, ಅದನ್ನೇ ನೆಪ ಹಿಡ್ಕೊಂಡು ಹೆಂಗೆಲ್ಲ ಬೈತಾ ಇದ್ದಾರೆ ನೋಡಿ. ಕರೆಕ್ಟ್ ಟೈಮಿಗೆ ನೀವು ಬಂದ್ರಿ, ನಾನು ಬಂದು ನನ್ನನ್ನು ಕಾಪಾಡಿದ್ರಿ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಅಮ್ಮ, ಅಪ್ಪ, ನಿಜವಾಗ್ಲೂ ನೀವು ಮೇಡಮ್ ಹತ್ರ ಆ ಥರ ಎಲ್ಲ ನಡ್ಕೊಂಡ್ರಾ? ನಾನು ನಿಮ್ಮನ್ನ ಹುಟ್ಟಿದಾಗಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ನೀವು ಯಾವ ಥರ ನಡ್ಕೋತೀರಾ ಅಂತ ನನಗೆ ಗೊತ್ತಿಲ್ವೇನಮ್ಮ? ಒಂದು ಸ್ವಲ್ಪ ಬದಲಾವಣೆ ಆದ್ರೂ ಗೊತ್ತಾಗುತ್ತೆ ನನಗೆ. ಅದರಲ್ಲೂ ಅಪ್ಪ, ನೀನು ಇದ್ದಕ್ಕಿದ್ದಂಗೆ ಮೇಡಮ್ ಹತ್ರ ಈ ಥರ ನಡ್ಕೊಂತೀಯ ಅಂದರೆ ಅದನ್ನ ನಂಬ್ತೀನಿ ಅನ್ಕೊಂಡಿದ್ಯಾ? ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವು ಮೇಡಮ್ ಬೇಜಾರಾಗೋ ಥರ ನಡ್ಕೊಂಡ್ರಿ ಅಂತ ಹೇಳಿ. ಮೇಡಮ್ ಹತ್ರ ಜಗಳ ಮಾಡಿದ್ರಿ ಅಂತ ನನ್ನ ಮೇಲೆ ಪ್ರಮಾಣ ಮಾಡಿ. ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದಾಗಿ ನೀವು ಅತ್ತೆ ಮತ್ತೆ ಮಾವನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು ಸರಿ ಅಲ್ಲ. ಇವರಿಂದ ನನಗೆ ಯಾವ ತೊಂದರೆನೂ ಆಗಿಲ್ಲ. ಇವ್ರು ನನಗೆ ಯಾವತ್ತೂ ನೋವು ಕೊಟ್ಟಿಲ್ಲ. ನನ್ನ ಪಾಲಿನ ದೇವ್ರು ಇವರು. ಹೌದು ಕಣ್ಮಗನೆ, ಶ್ರಾವಣಿ ಮೋರಿ ಮನೆ ದೇವತೆ ಅಂಥದ್ರಲ್ಲಿ ಆ ದೇವತೆ ವಿರುದ್ಧವಾಗಿ ಮಾತಾಡ್ತೀವಾ? ನನ್ನನ್ನು ಕ್ಷಮಿಸ್ಬಿಡಪ್ಪ. ಶ್ರಾವಣಿ ಅಮ್ಮನ್ನ ನಾನು ಸೊಸೆ ಅಂತ ಒಪ್ಕೊಂಡು ತುಂಬ ದಿನನೇ ಆಯಿತು. ಅವ್ರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನೋ. ಅಮ್ಮ, ಏನು ಹೇಳ್ತಿದ್ಯಾ ನೀನು? ಹೌದು ಕಣಪ್ಪ, ಶ್ರಾವಣ್ಯಮ್ಮರು ಮನೆಗೆ ಬಂದಾಗ್ಲಿಂದನೂ ಅವ್ರ ಮೇಲೆ ಸುಮ್ಮನೆ ಕೂಗಾಡ್ತಿದ್ದೆ. ಬಾಯಿಗೆ ಬಂದಾಗೆಲ್ಲ ಎಷ್ಟೋ ಸರಿ ಮಾತಾಡಿದ್ದೀನಿ. ಆದರೆ ಅವ್ರ ಗುಣ ಏನೋ ಮನಸ್ಸೇನು ಅಂತ ಗೊತ್ತಾಯ್ತು. ಅದಾದಮೇಲೆ ಇದ್ದಕ್ಕಿದ್ದಾಗೆ ಬದಲಾದ್ರೆ ಎಲ್ಲರೂ ಏನು ಅನ್ಕೋತಾರೋ ಏನೋ ಅಂತ ಅವ್ರ ಮೇಲೆ ಈಗಲೂ ಕೋಪ ಇರೋ ಥರ ನಡ್ಕೋತಿರ್ತೇನೆ. ಹೌದು ಕಣ್ಮಗನೆ, ನಿಮ್ಮಮ್ಮ ಶ್ರಾವಣಿ ಅಮ್ಮವ್ರ ಜೊತೆ ಚೆನ್ನಾಗಿದ್ದಾಳೆ ಅಂತ ಗೊತ್ತಾದರೆ ಧನಲಕ್ಷ್ಮಿ ಸಿಟ್ಟು ಮಾಡ್ಕೊತಾಳೆ ಕಣೋ. ಅದೊಂದೇ ಕಾರಣಕ್ಕೆ ಮನಸ್ಸಲ್ಲಿ ಪ್ರೀತಿ ಇದ್ದರೂ ದ್ವೇಷ ಇರೋ ಥರ ಜಗಳ ಆಗ್ತಿರ್ತಾಳೆ. ಹಂಗಂದ್ರೆ ನೀವು ನಿಜವಾಗ್ಲೂ ಶ್ರಾವಣಿ ಮೇಡಮ್ನ... ಏನೋ ಹಿಂಗಂತಿದ್ಯಾ? ಶ್ರಾವಣಿ ಅಮ್ಮ ಈ ಮನೆಗೆ ಕಾಲಿಟ್ಟ ಮೇಲೆ ವರನ್ ಮದುವೆ ಆಯಿತು. ನಾನು ನೀನು ಒಂದಾದ್ವಿ. ಧನಲಕ್ಷ್ಮಿ ಜೀವನನು ಹೀಗೊಂದು ದಾರಿಗೆ ಬರ್ತಾ ಇದೆ. ಇಷ್ಟೆಲ್ಲ ಕಾರಣ ಆಗಿರೋ ಶ್ರಾವಣಿ ಅಮ್ಮನ ಒಪ್ಕೊಳ್ಳಿಲ್ಲ ಅಂದರೆ ಆ ದೇವರಾದ್ರೂ ಮೆಚ್ಚುತ್ತಾನೇನೋ ನಮ್ಮನ್ನ. ಸಾರಿ. ಈ ಮನೇಲಿ ಎಲ್ಲರೂ ಪ್ರೀತಿನೂ ನಾನು ಗಳಿಸಿದ್ದೀನಿ. ಧನಲಕ್ಷ್ಮಿ ಅದಕ್ಕೆ ಜೀವನ ಸರಿ ಹೋದ್ಮೇಲೆ ಖಂಡಿತ ನನ್ನ ಉದ್ದೇಶ ಏನು ಅಂತ ಅವ್ರಿಗೂ ಗೊತ್ತಾಗುತ್ತೆ. ನನಗೆ ಅತ್ತೆ ಮಾವನ ಪ್ರೀತಿ ಸಿಕ್ಕಿದೆ, ಅವ್ರ ಸಪೋರ್ಟ್ ಸಿಕ್ಕಿದೆ. ಇಷ್ಟಿದ್ರೆ ಸಾಕು, ನಾನು ಪ್ರಪಂಚನೇ ಗೆಲ್ತೀನಿ. ನಾನಿಲ್ಲಿ ತುಂಬ ಸಂತೋಷವಾಗಿದ್ದೀನಿ. ನನಗೆ ಯಾವ ಬೇಜಾರು ಇಲ್ಲ. ಸುಮ್ಮನೆ ಏನೇನೋ ನಾಟಕ ಮಾಡಿ ನಿಮಗೆ ಟೆನ್ಷನ್ ಕೊಟ್ಬಿಟ್ಟೆ ಅಲ್ವಾ? ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ಸಾಕು ಮೇಡಮ್. ಎಷ್ಟಲ್ಲಿ ಸಾರಿ ಸಾರಿ ಅಂತ ಕೇಳ್ತೀರಾ? ಕ್ಷಮಿಸೋ ಅಂತ ತಪ್ಪೇನು ನಡೆದೇ ಇಲ್ಲ ಇಲ್ಲಿ ನಡೆದಿರೋದೆಲ್ಲ ಸಂತೋಷದ ವಿಷಯನೇ. ಅಂತೂ ಅಪ್ಪ ಅಮ್ಮ ನಿಮ್ಮನ್ನು ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ನನಗೆ. ಅಮ್ಮ ನಿಮ್ಮ ಜೊತೆ ಜಗಳ ಆಡ್ದಾಗೆಲ್ಲ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ದಾಗೆಲ್ಲ ನನ್ನ ಮನಸ್ಸಿಗೆ ತುಂಬ ಸಂಕಟ ಆಗ್ತಾ ಇತ್ತು. ಆದರೆ ಈಗ ಅಮ್ಮನೇ ನಿಮ್ಮ ಪ್ರೀತಿ ಒಪ್ಕೊಂಡ್ಮೇಲೆ ಅವ ಮನಸ್ಸಲ್ಲಿ ಇದ್ದಿದ್ದ ಭಾರ ಎಲ್ಲ ಕಮ್ಮಿ ಆಗೋಯ್ತು ನನಗೆ. ಅಂತೂ ನೀವು ಗೆದ್ಬಿಟ್ರಲ್ಲ ಮೇಡಮ್. ಹೌದಾ ಸುಬ್ಬು? ನಾನು ಗೆದ್ಬಿಟ್ನಾ? ಇಲ್ಲ, ನಾನು ನಿಜವಾಗ್ಲೂ ಗೆಲ್ಲೋದು ನಿನ್ನ ಪ್ರೀತಿ ಪಡ್ಕೊಂಡಾಗ. ಮೇಡಮ್ ಏನಾದರೂ ಹೇಳಿದ್ರಾ? ಇನ್ನೇನು ಹೇಳೋದಿದೆ. ಶ್ರಾವಣಿ ಅಮ್ಮನ ಈ ಮನೆ ಭಾಗ್ಯಲಕ್ಷ್ಮಿ ಅಂತ ಒಪ್ಕೊಂಡಾಯ್ತು. ಈ ಮನೆ ಮಹಾಲಕ್ಷ್ಮಿ, ಈ ಮನೆ ದೇವತೆ ಕಣೋ.
ನನ್ನ ಮುದ್ದು ಸೊಸೆ. ಮೇಡಮ್ ನೀವಾ ಸರಿ ಮೇಡಮ್ ಗೊತ್ತಾಗಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ನೀನು ನಾನು ಸುಬ್ಬು ಬಾಮೈದ ಸಾಲಿಗ್ರಾಮ ನಿಮ್ ಜೊತೆ ಕಾರಲ್ಲಿ ಬಂದಿದ್ದೆ ಕಡ್ಲೆಪುರಿ. ನಿನಗ್ ಸಾಯಕ್ಕೆ ನನ್ ಕಾರೇ ಬೇಕಿತ್ತ? ದಾರಿಯಲ್ಲಿ ನೋಡ್ಕೊಂಡು ಓಡಾಡೋದಲ್ವಾ? ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅಲ್ವಾ?